Hello friends, welcome to my YouTube channel Civil with Sudhir and myself Sudhir Jirobai. So today's class we are discussing the previous year questions asked on GATE, ESC, KPSC as well as SSC JE, and that is on the subject structural analysis. And the topic on today's topic we are focusing on the problems on the forces in the truss. So this topic is very important because in the KPSC so many questions are asked in the forces in trusses only. So let's begin with the first question. And if you are first visiting to our YouTube channel, make sure that you already subscribe our YouTube channel and make sure you already joined the Telegram channel Civil with Sudhir. Link is in the description box. Let's begin with the first question. So ನೋಡಿ ಕ್ವಶನ್ ಏನಿದೆ ಇಲ್ಲಿ ನೋಡಿದ್ರೆ ಬರುತ್ತೆ ಒಂದು ನಿಮಿಷ. ಓಕೆ, for the plane truss shown in the figure, the number of zero forces members for the given load. So this is a question asked in engineering service examination 2004. So ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ಝೀರೋ ಫೋರ್ಸ್ ಮೆಂಬರ್ಸ್ ಯಾವ್ಯಾವ್ದಾಗುತ್ತೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಸೊ ಝೀರೋ ಫೋರ್ಸ್ ಎಲ್ಲೆಲ್ಲಾಗುತ್ತೆ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಸೊ ನೀವು ನೋಡ್ಬೋದು ಇವಾಗ ಲೋಡಿಂಗ್ ಕಂಡೀಷನ್ ಎಲ್ಲಿ ಕೊಟ್ಟಿದ್ದಾರೆ, ಲೋಡ್ ಇಲ್ಲಿ ಕೊಟ್ಟಿದ್ದಾರೆ. ಲೋಡ್ ಈ ತರ ಬರುತ್ತೆ, ಇಲ್ಲಿ ಕ್ಯೂ ಇದೆ. ಒಂದು ಪಾಯಿಂಟ್ ಯಾವತ್ತು ನೆನ್ಪಿಡಿ, ಫೋರ್ಸಸ್ ಅಲ್ಲಿ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಪಾಯಿಂಟ್ ಇರುತ್ತೆ. ಯಾವಾಗ 3 ಮೆಂಬರ್ಸ್ ಒನ್ ಪಾಯಿಂಟ್ ಅಲ್ಲಿ ಮೀಟ್ ಆಗುತ್ತೆ ನೋಡಿ, 2 ಪಾಯಿಂಟ್ ಕೊಲಿನಿಯರ್ ಇದ್ದಾಗ ಥರ್ಡ್ ಮೆಂಬರ್ ಯಾವತ್ತೂ 0 ಇರುತ್ತೆ. ಗೊತ್ತಾಯ್ತಾ? ಎರಡು ಈ ತರ ಫೋರ್ಸಸ್ ಒಂದ್ಗಡೆ ಮೀಟ್ ಇದ್ದಾಗ ಸೊ ಇವೆರಡು ಫೋರ್ಸ್ ಏನಿರುತ್ತೆ ಸೇಮ್ ಇದ್ದಾಗ ಇದು ಏನಾಗುತ್ತೆ ಹೇಳಿ, ಇದನ್ನು 0 ಆಗುತ್ತೆ. ನಾನು ಅದೇ ಹೇಳ್ತಾ ಇರೋದು. ಸೊ ಇದರ ಪ್ರಕಾರ ನಾವು ಹೇಳೋದೇನಂತಂದ್ರೆ ಇವಾಗ ಇಲ್ಲಿ ಪಾಯಿಂಟ್ ಅಲ್ಲಿ ಬರೀತೀನಿ, ಇಫ್ 3 ಮೆಂಬರ್ಸ್ meet at a point if 3 members meet at a point of joint ಅಂತ ಬರೀತೀನಿ, meet at a joint and 2 of them are collinear. 2 of them are collinear. ಕೊಲಿನಿಯರ್ ಇರುತ್ತೆ. ಕೊಲಿನಿಯರ್ ಇದ್ದಾಗ ಏನಾಗುತ್ತೆ, ಥರ್ಡ್ ಮೆಂಬರ್ ವಿಲ್ ಕ್ಯಾರಿ 0. ಗೊತ್ತಾಯ್ತಾ? ಇದೊಂದು ಪಾಯಿಂಟ್ ಅಂತೂ ಎಲ್ಲರೂ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಇದೊಂದು ಪಾಯಿಂಟ್ ನೆನ್ಪಿಟ್ರೆ ನೀವು ಆರಾಮಾಗಿ ಬೇರೆದು ತೆಗಿಬಹುದು. ಕ್ಯಾರಿ 0 ಫೋರ್ಸ್ if there is no load, on that joint, ಇವಾಗ ಈ ಕ್ವಶನ್ ಅಲ್ಲಿ ಇದನ್ನ ಅಪ್ಲೈ ಮಾಡೋಣ. ಈ ಕ್ವಶನ್ ಅಲ್ಲಿ ಈಗ ಸೊ ಈಗ ಇಲ್ಲಿ ನೋಡಿದ್ರೆ ಇದರಲ್ಲಿ 8 ಮೆಂಬರ್ಸ್ ಇದೆ. ಗೊತ್ತಾಯ್ತಾ? 8 ಮೆಂಬರ್ಸ್ ಇದೆ ಇದರಲ್ಲಿ. 8 ಮೆಂಬರ್ಸ್ ಯಾವ್ಯಾವ್ದಾಗುತ್ತೆ ನೀವು ನೋಡ್ಬೋದು. ಗೊತ್ತಾಯ್ತಾ? ಸೊ ಇಲ್ಲಿ ನೋಡಿ ಇದೊಂದಿದೆ ನೋಡಿ, ಫಸ್ಟ್ ಇದು ಇದೆ, ಅದಾದ್ಮೇಲೆ ಇದು ಇದೆ ಮೆಂಬರ್, ಆಯ್ತಾ? ಅದಾದ್ಮೇಲೆ ಈ ಮೆಂಬರ್ ಇದೆ, ಆಯ್ತಾ? ಅದಾದ್ಮೇಲೆ ಇದು ಮೆಂಬರ್ ಇದೆ, ಅದಾದ್ಮೇಲೆ ಇದು ಇದೆ. ಓಕೆ, ಎಷ್ಟಾಯ್ತು? 5 ಆಯ್ತು. ನೋಡಿ ಇಲ್ಲಿ ಮೆಂಬರ್ ಇಲ್ಲ, ಇಲ್ಲಿಲ್ಲ, ಇದು ಬರೋದಿಲ್ಲ. ಇದು ಬರುತ್ತೆ ನೋಡಿ, 2 ಮೆಂಬರ್ಸ್ ಇದಾದಾಗ, ರೈಟ್? ಅದಾದ್ಮೇಲೆ ಇದು ಬರೋದಿಲ್ಲ, ಇದು ಬರುತ್ತೆ, ರೈಟ್? ಸೊ ಇದು ಒಂದು ಬರುತ್ತೆ. ಗೊತ್ತಾಯ್ತಾ? ಸೊ ಯಾವ ತರ ಅಂತಂದ್ರೆ 3 ಮೆಂಬರ್ಸ್ ಮೀಟ್ ಎಟ್ ಎ ಜಾಯಿಂಟ್. ನೋಡಿ ಇಲ್ಲೊಂದು ಜಾಯಿಂಟ್ ಇದೆ, ಇಲ್ಲಿ ಜಾಯಿಂಟ್ ಆದಾಗ 2 ಆಫ್ ದೆಮ್ ಆರ್ ಕೊಲಿನಿಯರ್. ಅಂದ್ರೆ ಒಂದೇ ಪಾಯಿಂಟ್ ಅಲ್ಲಿ ಕೊಲಿನಿಯರ್ ಅಂದ್ರೆ ಈ ತರ ಬಂದು ಇಲ್ಲಿ ಜಾಯಿನ್ ಆಗ್ತಾ ಇದೆ, ರೈಟ್? 3 members will carry 0 forces. Third member will carry 0 forces if there is no load on that joint. ಈ ಜಾಯಿಂಟ್ ಅಲ್ಲಿ ಲೋಡ್ ಇಲ್ಲ. ಸೊ ಅದಕ್ಕೆ 1 2 3 4 5 6 7 8 ನೋಡಿ, ಇಲ್ಲಿ ಲೋಡ್ ಇದೆ, ಆಮೇಲೆ ಇಲ್ಲಿ ಲೋಡ್ ಇದೆ, ಇದು 0 ಆಗಲ್ಲ, ಇಲ್ಲೂ ಇಲ್ಲ, ರೈಟ್?
ಸೊ ಈ ತರ ನೀವೇನಂತಂದ್ರೆ ನೋಡ್ಬೇಕಾಗುತ್ತೆ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 8 ಹ್ಯಾವಿಂಗ್ 0 ಫೋರ್ಸಸ್. ಅರ್ಥ ಆಯ್ತಲ್ಲ? ಅರ್ಥ ಆಯ್ತಾ? ಸೊ ಇದೇ ತರ ನೆಕ್ಸ್ಟ್ ಕ್ವಶನ್ ಇವಾಗ ನೋಡೋಣ ಯಾವ್ದು ಏನ್ ಬರುತ್ತೆ ಅಂತ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಫೋರ್ಸ್ ಇನ್ ದ ಮೆಂಬರ್ ಸಿಇ? ಇದು ಒಂದು ಕ್ಯಾಂಟಿಲಿವರ್ ಪೋರ್ಷನ್ ಇದ್ದಂಗಿದೆ. ಇದು ಎ ಇ ಬಿ, ಇಲ್ಲೊಂದು ಪಾಯಿಂಟ್, ಇಲ್ಲೊಂದು ಲೋಡ್ ಕೊಟ್ಟಿದ್ದಾರೆ ಆಯ್ತಾ. ಇದು 2 ಮೀಟರ್ಸ್ ಇದೆ, 2 ಮೀಟರ್ಸ್, ಇದು 1.5 ಇದೆ. ಸೊ ವಾಟ್ ದೇ ಆರ್ ಆಸ್ಕಿಂಗ್, ವಾಟ್ ಈಸ್ ದ ಫೋರ್ಸ್ ಇನ್ ದ ಮೆಂಬರ್ ಸಿಇ ಆಫ್ ಎ ಕ್ಯಾಂಟಿಲಿವರ್ ಟ್ರಸ್ shown in adjoining figure. So this question is asked in 2003 of IAS. ಸೊ ಇದು ಮತ್ತೆ ಸೇಮ್ ಅದೇ ಬರುತ್ತೆ. ಇವಾಗ ನೋಡಿ, ಈಗ ನೀವು ಜಸ್ಟ್ ಬೈ ವಾಚಿಂಗ್ ದಿಸ್ ಫಿಗರ್ ಓನ್ಲಿ ಯು ಕ್ಯಾನ್ ಗಿವ್ ದ ಆನ್ಸರ್. ಈ ಸ್ಕೆಚ್ ಅಲ್ಲಿ ನೋಡಿ ನೀವು, ಈ ಜಾಯಿಂಟ್ ಇ ಅಲ್ಲಿ ಏನಿದೆ, ಜಾಯಿಂಟ್ ಇ ಅಲ್ಲಿ ಯಾವುದೇ ತರ ಫೋರ್ಸ್ ಇದೆ? ಅಲ್ಲಿ ಫೋರ್ಸ್ ಇಲ್ಲ. ಫಸ್ಟ್ ಆಫ್ ಆಲ್ ನಮಗೆ ಕ್ಯಾಲ್ಕುಲೇಟ್ ಮಾಡೋದು ಯಾವ್ದಿದೆ ಅದ್ರ ಮೇಲೆ ಅಷ್ಟೇ ಫೋಕಸ್ ಮಾಡ್ಬೇಕು ನೀವು. ಇಲ್ಲಿ ನೋಡಿ, ಇದ್ರ ಮೇಲೆ, ಅದ್ರ ಮೇಲೆ ಇಲ್ಲ ತಾನೆ. ಇ ಸಿ ಏನಿದೆ, ಇ ಟು ಸಿ ಆಯ್ತಾ. ಇ ಸಿ ಏನಾಗುತ್ತೆ ಅವಾಗ 0 ಆಗುತ್ತೆ ತಾನೆ, ರೈಟ್. ಸೊ ಅವಾಗ ನೋಡಿ ನಾನು ಬರಿತೀನಿ, ದೇರ್ ಈಸ್ ನೋ ಫೋರ್ಸ್ at ಜಾಯಿಂಟ್ ಇ. ಕರೆಕ್ಟಾ? ಈ ಜಾಯಿಂಟ್ ಡಿ ಅಲ್ಲಿ ಯಾವುದೇ ತರ ಫೋರ್ಸ್ ಇಲ್ಲ, ಬಟ್ ಡಿ ಅಲ್ಲಿ ಇದೆ. ಡಿ ಅಲ್ಲಿ ಪಿ ಅಂತ ಕಾಣಿಸ್ತದೆ ತಾನೆ. ನಮಗೆ ಯಾವ್ದು ಬೇಕಾಗಿದ್ದು? ನಮಗೆ ಸಿ ಬೇಕಾಗಿದ್ದು. ಸೊ ಫೋರ್ಸ್ ಇನ್ ಮೆಂಬರ್ ಇ ಸಿ ಈಸ್ 0 ಆರ್ ಸಿಇ ಈಸ್ 0. ಗೊತ್ತಾಯ್ತಾ? ಸೊ 0 ಅಂತಾನೆ ಬರುತ್ತೆ. ಯಾಕೆಂದ್ರೆ ಇಲ್ಲಿ ಯಾವುದೇ ತರದಿಲ್ಲ, ಬಟ್ ಅದೇ ಇಲ್ಲಿ ಮತ್ತೆ ಇಲ್ಲಿ ನೋಡಿ ಡಿ ಪಾಯಿಂಟ್ ಅಲ್ಲಿ ಲೋಡ್ ಇದೆ ಅಂತ ಅರ್ಥ ಆಗ್ತಾ ಇದೆ. ಓಕೆ, ಸೊ ಇಷ್ಟು ಸಿಂಪಲ್ ಆಗಿ ಬರುತ್ತೆ ಸರ್. ಇ ಎಸ್ ಸಿ ಅಲ್ಲಿ ಬರುತ್ತೆ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ನಮಗೆ ಈಸಿ ಅನಿಸುತ್ತೆ, ಇಲ್ಲಾಂದ್ರೆ ಅನ್ಸೋದಿಲ್ಲ. ಓಕೆ, ನೆಕ್ಸ್ಟ್ ನೋಡಿ, ಇವಾಗ ದ ಕ್ಯಾಂಟಿಲಿವರ್ ಫ್ರೇಮ್ ಶೋನ್ ಇನ್ ದ ಫಿಗರ್ ಈಸ್ supported by vertical links at B and C and carries load as shown in figure. The force in the bar AE. ಈಗ ಫೋರ್ಸ್ ಇನ್ ದ ಬಾರ್ AE ಕೇಳ್ತಾ ಇದ್ದಾರೆ. ಅದೇ ಯಾವ ತರ ಮಾಡ್ತೀರಾ? ಫೋರ್ಸಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಗೊತ್ತಿದ್ಯಾ ನಿಮ್ಗೆ? ಏನ್ ಮಾಡ್ಬೇಕು? ಸಿಂಪಲ್ ಆಗಿದೆ, ಗೊತ್ತಾಯ್ತಾ? ಸಿಂಪಲ್ ಆಗಿದೆ ಅಂತಂದ್ರೆ ಓಕೆ. ಸೊ ದ ಫೋರ್ಸ್ ಇನ್ ದ ಬಾರ್ ಎಇ ಅಂದ್ರೆ ಎಲ್ಲಿದೆ ನೋಡಿ, ಎ ಟು ಇ. ಇಲ್ಲಿ ನೋಡಿ, 2 ಪೋರ್ಷನ್ಸ್, ಇಲ್ಲಿ 2 ಸಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲೊಂದು ಸಪೋರ್ಟ್ ಇದೆ, ಇಲ್ಲೊಂದು ಬಿ ಸಿ. ಇದು 45 ಡಿಗ್ರಿ ಇದೆ, 45 ಡಿಗ್ರಿ. ಈ ಹತ್ರ 500 kg ಒಂದು ಫೋರ್ಸ್ ಇದೆ, ಇಲ್ಲಿ 1000 kg ಒಂದು ಫೋರ್ಸ್ ಇದೆ. ಈಗ ನಮಗೆ ಯಾವ್ದು ಬೇಕಾಗಿದೆ? ಎಇ ಇಂದ ಫೋರ್ಸ್ ಬೇಕಾಗಿದೆ, ಎಇ ಫೋರ್ಸ್. ಸೊ ಎಇದು ಯಾವ ತರ ಮಾಡ್ತಾರೆ? ಸಿಂಪಲ್ ಆಗಿ ನೋಡಿ, ಸಿಂಪಲ್ ಆಗಿ ಏನಂತಂದ್ರೆ ಎಇದು ಮಾಡೋಣ. ಈ ಜಾಯಿಂಟ್ ಎ ಅಲ್ಲಿ ಏನಿದೆ ಹೇಳಿ? ಇಲ್ಲಿ ಯಾವ್ದಾದ್ರು ಫೋರ್ಸ್ ಇದೆಯಾ? ಇಲ್ಲಿ ಯಾವ್ದಾದ್ರು ಫೋರ್ಸ್ ಇದೆಯಾ? ನೋ ಫೋರ್ಸ್. ಬಟ್ ಎ ಟು ಇ ಏನಿದೆ ಹೇಳಿ? ಎ ಹತ್ರ ಯಾವ್ದು ಫೋರ್ಸ್ ಇಲ್ಲ. ಫಸ್ಟ್ ಇಲ್ಲಿ ಬರಿತೀನಿ ನೋಡಿ, ದೇರ್ ಈಸ್ ನೋ ಫೋರ್ಸ್ at joint A. ಆಯ್ತಾ? ಇದೊಂದಾಯ್ತು. ಈಗ ನೆಕ್ಸ್ಟ್ ಏನ್ ಮಾಡ್ತಾರೆ? ಈಗ ಅವರು ಕೇಳಿರೋದು ಯಾವ್ದು ಹೇಳಿ? ಎ ಟು ಇ ಕೇಳಿದ್ದಾರೆ. ಸೊ ಏನಾಗುತ್ತೆ? ಫೋರ್ಸಸ್ ಇನ್ ಮೆಂಬರ್ ಎಇ ಏನಾಗುತ್ತೆ ಅಂದ್ರೆ 0 ಆಗುತ್ತೆ, 0. ಗೊತ್ತಾಗ್ತಿದೆಯಲ್ಲ? ಆಮೇಲೆ ಎ ಬಿನೂ 0 ಆಗುತ್ತೆ, ಎ ಬಿ ಆಲ್ಸೋ 0 ಆಗುತ್ತೆ. ಎ ಟು ಬಿ ಇದನ್ನು 0 ಇದೆ. ಯಾಕೆಂದ್ರೆ ಎ ಜಾಯಿಂಟ್ ಹತ್ರ ಯಾವುದೇ ತರದ್ದು ಏನಿಲ್ಲ ಹೇಳಿ? ಫೋರ್ಸಸ್ ಇಲ್ಲ. ಅದ್ರಗೋಸ್ಕರ ಇದು 0 ಆಗುತ್ತೆ. ಅರ್ಥ ಆಯ್ತಲ್ಲ? 0 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ.
A force in the member AB of the truss shown in the figure is A to B ಎಲ್ಲಿದೆ A to B ಇದು ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಂತ ಹೇಳ್ತಾ ಇದ್ದಾರೆ. ಸೊ A to B ಇದು ಫೋರ್ಸ್ ಕ್ಯಾಲ್ಕುಲೇಟ್ ಮಾಡೋದು ಯಾವ ತರ ಇದೆ ಇವಾಗ 50 ಕಿಲೋನ್ಯೂಟನ್ ಎಷ್ಟು ಯಾವ ಪಾಯಿಂಟ್ ಅಲ್ಲಿ ಹಾಕ್ತಾ ಇದ್ದಾರೆ ಬಿ ಪಾಯಿಂಟ್ ಅಲ್ಲಿ ಹಾಕ್ತಾ ಇದ್ದಾರೆ. ಅದನ್ನ ಯಾವ ತರ ಮಾಡ್ಬೋದು ನೋಡಿ. ಫಸ್ಟ್ ಏನ್ ಮಾಡ್ಬೇಕಂತಂದ್ರೆ ಇದು A to B ಇದೆ, ಅದಕ್ಕೆ ನಾವೇನ್ ಮಾಡ್ಬೇಕು ರಿಯಾಕ್ಷನ್ ಅಟ್ ಲೆಫ್ಟ್ ಸಪೋರ್ಟ್ ನ ತಗೊಳ್ಳೋಣ ನೋಡಿ. ಈಗ ಒಂದು ನಿಮಿಷದಲ್ಲಿ ಹೇಳ್ತೀನಿ. ಸೊ ರಿಯಾಕ್ಷನ್ at left support, reaction at left support ಏನಿದೆ reaction at left support ಎಷ್ಟಿದೆ 25 ಕಿಲೋನ್ಯೂಟನ್. ಯಾಕೆ ಅದನ್ನ ಹಾಫ್ ಡಿವೈಡ್ ಆಗುತ್ತೆ, ಹಾಫ್ ತಗೋತಿರ್ತಾನೆ. ಇಲ್ಲಿ ನೋಡ್ಬೋದು ನೀವು 6 ಪ್ಯಾನಲ್ಸ್ ಇದೆ 1 2 3 4 5 6 ಪ್ಯಾನಲ್ಸ್ at 1.5 ಮೀಟರ್ ಆಯ್ತಾ. ಇದು ಫುಲ್ಲು 1.5 ಮೀಟರ್ ಇದೆ, ಎವ್ರಿ ಒನ್ ಈಸ್ 1.5 ಮೀಟರ್. ಇದು ಡಿವೈಡ್ ಮಾಡಿದ್ದಾರೆ. ಸೊ ಇದನ್ನ ನಾವು ಹಾಫ್ ಸಿಮೆಟ್ರಿಕಲಿ ಕಟ್ ಮಾಡಿದಾಗ ಈ ಕಡೆ 25 ಈ ಕಡೆ 25 ಅಂತ ತಗೋತಾ ಇರೋದು. ಸೊ ರಿಯಾಕ್ಷನ್ ಅಟ್ ಲೆಫ್ಟ್ ಸಪೋರ್ಟ್ ಎಷ್ಟಾಗುತ್ತೆ 25 ಕಿಲೋನ್ಯೂಟನ್ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಈ ಇಮ್ಯಾಜಿನರಿ ಸೆಕ್ಷನ್ ಏನಿದೆಲ್ಲ ಇಲ್ಲಿ ಆಯ್ತಾ, ಏನ್ ಮಾಡ್ತೀನಿ ಇಲ್ಲಿ ಹಾಫ್ ಎಲ್ಲಿ ತಗೋತೀನಿ ನೋಡಿ. ಈಗ ಡ್ರಾ ಮಾಡಲ್ಲ, ಇಲ್ಲ ಇಲ್ಲೇ ತಗೊಳ್ಳ, ಇಲ್ಲಿ ಡ್ರಾ ಮಾಡಿ ತೋರಿಸ್ತೀನಿ ನಿಮ್ಗೆ ಗೊತ್ತಾಗುತ್ತೆ. ಇದು ಈ ತರ ಇದೆ, ಇದು ಈ ತರ ಇದೆ, ಇದು ಈ ತರ ಇದೆ, ಇದೊಂದು ಈ ತರ, ಸಾರಿ. ಸೊ ಇದು ಈ ತರ, ಆಮೇಲೆ ಇದು ಈ ತರ. ಸೊ ಇದು ಈ ತರ ಹೋಗ್ತಾ ಇದೆ, ಇಲ್ಲಿದೆ ಜಾಯಿಂಟ್, ಇದು ಎ ಪಾಯಿಂಟ್ ಇದೆ ತಾನೆ, ಇದು ಎ ಪಾಯಿಂಟ್, ಆಮೇಲೆ ಇದು ಈ ತರ ಇಲ್ಲಿ ಬಂದ್ಬಿಟ್ಟು ಇದು ಬಿ ಪಾಯಿಂಟ್ ಆಗುತ್ತೆ. ಓಕೆ, ಸೊ ಸೆಕ್ಷನ್ ಅಲ್ಲಿ ತಗೊಳ್ಳೋಣ, ನಾವು ಸೆಕ್ಷನ್ ಇಲ್ಲಿ ತಗೊಳ್ಳೋಣ, ಸೆಕ್ಷನ್ ಇಲ್ಲಿ ತಗೊಂಡಿದ್ದೀನಿ ಅಂತ ತಿಳ್ಕೊಳ್ಳೋಣ ಇವಾಗ. ಸೊ ಎಲ್ಲಿದೆ ನಮ್ದು ಇಲ್ಲಿ 25 ಕಿಲೋ ನ್ಯೂಟನ್. ಸೊ 25 ಕಿಲೋ ನ್ಯೂಟನ್ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಈ ತರ ಬರುತ್ತೆ, ಇದು 25 ಕಿಲೋ ನ್ಯೂಟನ್. ಓಕೆ, ಸೊ ಇವಾಗ ಮೂವ್ಮೆಂಟ್ ಸಮೇಷನ್ ಆಫ್ Fy ಈಕ್ವಲ್ಸ್ ಟು 0 ಮಾಡ್ಕೊಳ್ಬೇಕು ಆಯ್ತಾ. ವರ್ಟಿಕಲ್ ಮೂವ್ಮೆಂಟ್ ನ 0 ಮಾಡ್ಕೊಂಡ್ಬಿಟ್ಟು ಫೋರ್ಸ್ ಎಟ್ A to B, ಇದು A to B ಫೋರ್ಸ್ ಬೇಕು ನಮಗೆ. A to B ಫೋರ್ಸ್ ಇಂಟು cos 45 ಡಿಗ್ರಿ ಗೊತ್ತಾಯ್ತಾ. ಇದು ಯಾವ್ದು ಹೇಳಿ, ಇದು 45 ಡಿಗ್ರಿ ಇದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು 45 ಡಿಗ್ರಿ ಇದೆ. ಸೊ cos 45 ಡಿಗ್ರಿ ಈಕ್ವಲ್ಸ್ ಟು 25 ಕಿಲೋ ನ್ಯೂಟನ್ ಬರುತ್ತೆ. ಸೊ FAB ಈಕ್ವಲ್ಸ್ ಟು ಏನಾಗುತ್ತೆ, ಫೋರ್ಸ್ ಇಂದ AB ಈಕ್ವಲ್ಸ್ ಟು ಏನಾಗುತ್ತೆ 25 ರೂಟ್ 2 ಕಿಲೋ ನ್ಯೂಟನ್, 25 ರೂಟ್ 2 ಕಿಲೋ ನ್ಯೂಟನ್ ಆಗುತ್ತೆ. ಸೊ ಇದು 25 ರೂಟ್ 2 ಕಿಲೋ ನ್ಯೂಟನ್ ಏನಾಗುತ್ತೆ, ಟೆನ್ಷನ್ ಆಗುತ್ತೆ. ಸೊ ದಿಸ್ ಇಸ್ ಅ ಟೆನ್ಷನ್ ಇನ್ ದ ಫೋರ್ಸ್ ದಟ್ ಈಸ್ ಫ್ರಮ್ ದ A to B. ಗೊತ್ತಾಯ್ತಾ. ಸೊ A to B ಏನಾಗಿದೆ, ಟೆನ್ಷನ್ ಆಗಿದೆ ಎಷ್ಟು 25 ರೂಟ್ 2 ಇಸ್ ದ ಆನ್ಸರ್ ಫಾರ್ ದಿಸ್ ಗಿವನ್ ಕ್ವಶನ್. ಅರ್ಥ ಆಯ್ತು ಅಂತ ಅನ್ಸುತ್ತೆ ನಿಮಗೆ. ಯಾಕೆಂದ್ರೆ ಈ ತರ ನೀವು ತಗೊಂಡ್ರಷ್ಟೇ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ ಇವಾಗ ದ ಪಿನ್ ಜಾಯಿಂಟೆಡ್ ಕ್ಯಾಂಟಿಲಿವರ್ ಟ್ರಸ್. ನೋಡಿ ಇದು ಕ್ಯಾಂಟಿಲಿವರ್ ಟ್ರಸ್ ಇದೆ, ಲೋಡೆಡ್ ಇಸ್ ಶೋನ್ ಇನ್ ದ ಫಿಗರ್, ದ ಫೋರ್ಸ್ ಇನ್ ದ ಮೆಂಬರ್ E to D. ಈಗ E to D ಕೇಳ್ತಾ ಇದ್ದಾರೆ, ಮತ್ತೆ ಸಿಂಪಲ್ ಆಗಿದೆ ನೋಡಿ. E to D ಕೇಳಿದಾಗ ಇವಾಗ ನಾವು ಏನ್ ಮಾಡಬೇಕು, E to D ಮಾಡಿದಾಗ ನಾವು ಏನಂತ ನೋಡ್ಬೇಕು, ಫಸ್ಟ್ ರಿಯಾಕ್ಷನ್ ಅಟ್ E ಫಸ್ಟ್ ಫೈಂಡ್ ಔಟ್ ಮಾಡ್ಬೇಕು ತಾನೆ ನಾವು. ಈಗ ನೋಡಿ ನಮ್ಗೆ ಎಲ್ಲಿಂದ ಬೇಕಾಗಿದೆ E to D, ಇಲ್ಲಿ ಫೋರ್ಸಸ್ ಇದೆ, ಅದಕ್ಕೆ ರಿಯಾಕ್ಷನ್ ಅಟ್ E ಫೈಂಡ್ ಔಟ್ ಮಾಡಿ. ರಿಯಾಕ್ಷನ್ ಅಟ್ E ಏನಾಗುತ್ತೆ ನೋಡಿ, ಒಂದು ನಿಮಿಷ, ರಿಯಾಕ್ಷನ್ ಅಟ್ E ಏನಾಗುತ್ತೆ HE ಆಯ್ತಾ, HE ಇಂಟು 3, ಹಾರಿಜಾಂಟಲ್ ಮೂವ್ಮೆಂಟ್ ಇಂಟು 3, ಯಾವ್ದು HE ಇಂಟು 3 ಇಲ್ಲಾಗುತ್ತೆ, ಇಂಟು 3 ಈಕ್ವಲ್ಸ್ 40, ಇದು 40 ಇದೆ ತಾನೆ, ಇಂಟು 6. 40 ಲೋಡ್ ಎಲ್ಲಿದೆ ಕಾಣಿಸ್ತಾ ಇದೆಯಲ್ಲ ನಿಮಗೆ ನೋಡಿ, ಇಲ್ಲಿ C ಪಾಯಿಂಟ್ ಅಲ್ಲಿ 40 ಇದೆ, ಎಲ್ಲಿವರೆಗೂ ಇದೆ E ಪಾಯಿಂಟ್ ಅಲ್ಲಿ ಇದೆ. ಸೊ 40 ಇಂಟು 6, ಆಮೇಲೆ
ಇದು ಎಚ್ ಎ ಇಂಟು 3 ಆಯಿತು. ಸೊ ಅವಾಗ ಏನು ಕ್ಯಾಲ್ಕುಲೇಟ್ ಮಾಡಿರ್ತೀವಿ ನಾವು, ಎಚ್ ಇ ಈಕ್ವಲ್ಸ್ ಟು ಎಷ್ಟಾಗುತ್ತೆ, 80 ಕಿಲೋ ನ್ಯೂಟನ್ ಆಗುತ್ತೆ. ರೈಟ್, ಎಚ್ ಇ ಈಕ್ವಲ್ ಟು 80 ಕಿಲೋ ನ್ಯೂಟನ್ ಆಗುತ್ತೆ. ಸೊ ಎಚ್ ಇ 80 ಆದಾಗ ಸೊ ಫೋರ್ಸ್ ಏನಾಗುತ್ತೆ, ಫೋರ್ಸ್ ಇನ್ ಮೆಂಬರ್ ED is 80 kilonewton compression. ಗೊತ್ತಾಯ್ತಾ? ಸೊ ಎಚ್ ಟು ಇ ಎಲ್ಲಿದೆ, ಇದು ಎಚ್, ಇದು ಇ ಇದೆ, ಇದು ಹಿಂಗಿದೆ. ಸೊ ಫೋರ್ಸ್ ಇನ್ ದ ಮೆಂಬರ್ ಇ ಟು ಡಿ ಏನಾಗುತ್ತೆ, ಇದು ಫೋರ್ಸ್ ಇಲ್ಲಿ ನೋಡಿ ಈ ತರ ಬರಿಬೇಕಾಗುತ್ತೆ. ಇದು ಏನಾಗುತ್ತೆ, ಇದು 80 ಕಿಲೋ ನ್ಯೂಟನ್. ಆಕ್ಚುಲಿ ಈ ತರ ಬರೀತದೆ ಫೋರ್ಸ್, ಈ ತರ ಬರೆದ್ರೆ ಇದು 80 ಕಿಲೋ ನ್ಯೂಟನ್ ಕಂಪ್ರೆಷನ್. ಅದೇ ನೀವು ಈ ತರ ಬರೆದ್ರೆ ಆಯ್ತಾ, ಇದು 80 ಕಿಲೋ ನ್ಯೂಟನ್ ಟೆನ್ಷನ್ ಆಗುತ್ತೆ. ಓಕೆ, ಸೊ 80 ಕಿಲೋ ನ್ಯೂಟನ್ ನಾವು ಕಂಪ್ರೆಷನ್ ಅಂತ ಬರೆಯೋಣ. ರೈಟ್, ಯಾಕಂದ್ರೆ ನಮ್ಮ ಆನ್ಸರ್ ಈ ತರ ಬಂದಿದೆ. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ನಾವು ಫಾರ್ ದ ಟ್ರಸ್ ಶೋನ್ ಇನ್ ದ ಫಿಗರ್ ದ ಫೋರ್ಸ್ ಇನ್ ದ ಮೆಂಬರ್ QR ಈಸ್, ಯಾವುದಿದೆ ಇವಾಗ, ಇದು 2010 ಅಲ್ಲಿ ಕೇಳಿರೋದು, ಗೇಟ್ ಅಲ್ಲಿ 2010 ಅಲ್ಲಿ ಕೇಳಿದ್ದಾರೆ. ಸೊ ಅದನ್ನ ನಾವು ಯಾವ ತರ ಮಾಡ್ಬೋದು ಇವಾಗ, ಇದು ನೋಡಿ, ಫಸ್ಟ್ ಡಯಾಗ್ರಾಮ್ ನೋಡ್ಕೊಳ್ಳಿ. ಟಿ ಒಂದು ಕೊಟ್ಟಿದ್ದಾರೆ, ಕ್ಯೂ ಒಂದು ಕೊಟ್ಟಿದ್ದಾರೆ, ಎರಡು ಜಾಯಿಂಟ್ ಇದೆ, ಆಮೇಲೆ ಆರ್ ಮತ್ತೆ ಎಸ್ ಇದೆ. ಎಸ್ ಅಲ್ಲಿ ಒಂದು ಲೋಡ್ ಕೊಟ್ಟಿದ್ದಾರೆ, ಅದರ ಲೋಡ್ ಹೆಸರೇನಿದೆ, ಪಿ ಅಂತ ಕೊಟ್ಟಿದ್ದಾರೆ. ಓಕೆ, ಎಸ್ ಹೆಸರೇನಿದೆ, ಪಿ ಅಂತ ಕೊಟ್ಟಿದ್ದಾರೆ. ಸೊ ಆ ಪಿ ಇದು ಈಗ ನಾವು ಏನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ಕ್ಯೂ ಆರ್, ಫೋರ್ಸ್ ಕ್ಯೂ ಆರ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ತರ ಮಾಡ್ತೀರಾ, ಕ್ಯೂ ಆರ್. ಸೊ ಇದ್ರದ್ದು ಯಾವ ತರ ಮಾಡ್ತೀರಾ ಅಂತಂದ್ರೆ, ಸಿಂಪಲ್ ಆಗಿ ಹೇಳೋದೇನಂತಂದ್ರೆ, ನೀವು ನೋಡ್ಬೋದು ಇಲ್ಲಿ. ಈಗ ಫಸ್ಟ್ ನೀವೇನ್ ಮಾಡ್ಬೇಕಂದ್ರೆ, ಜಾಯಿಂಟ್ ಎಸ್ ನೋಡಿ ಏನಿದೆ, ರೈಟ್. ಸೊ ಜಾಯಿಂಟ್ ಎಸ್ ಏನಿದೆ, ಜಾಯಿಂಟ್ ಎಸ್ ನೋಡಿದಾಗ ಎಸ್ ಟು ಆರ್, ರೈಟ್. ಸೊ ಮೆಂಬರ್ಸ್ ಯಾವ್ಯಾವಿದೆ, ಎಸ್ ಆರ್ ಇದೆ. ಫೋರ್ಸಸ್ ಏನಾಗುತ್ತೆ, ಪಿ ಮತ್ತೆ ಎಸ್ ಆರ್ ಒಂದೇ ಲೈನಲ್ಲಿ ಇದೆ, ಸೇಮ್ ಲೈನಲ್ಲಿ ಇದೆ. ಸೊ ದ ಥರ್ಡ್ ಫೋರ್ಸ್ ಏನಾಗುತ್ತೆ, ಥರ್ಡ್ ಫೋರ್ಸು ಟಿ ಎಸ್, ಇದು ಟಿ ಎಸ್ ಏನಾಗುತ್ತೆ, 0 ಆಗುತ್ತೆ. ಗೊತ್ತಾಗ್ತಿದೆಯಾ? ಆರ್ ಎಸ್ ಒಂದೇ ಲೈನ್ ಅಲ್ಲಿ ಇದೆ, ಎಸ್ ಪಿ ಒಂದ್ ಲೈನ್ ಇದೆ, ಇವು ಎರಡು ಒಂದ್ ಲೈನ್ ಅಲ್ಲಿ ಇದೆ. ಸೊ ಟಿ ಎಸ್ ಏನಾಗುತ್ತೆ, ಅವಾಗ 0 ಆಗುತ್ತೆ. ಸೊ ಫರ್ದರ್ ಫೋರ್ಸ್ ನಾವು ತಗೊಂಡಾಗ ಆರ್ ಎಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಆರ್ ಟು ಎಸ್, ಆರ್ ಎಸ್ ಈಸ್ ಈಕ್ವಲ್ ಟು ಪಿ ಅಂತ ತಗೊಳ್ಬಹುದು, ರೈಟ್. ಸೊ ಇದನ್ನ ನಾವು ಡಯಾಗ್ರಾಮ್ ಥ್ರೋನು ಮಾಡ್ಬೋದು, ಇಲ್ಲ ಅಂದ್ರೆ ನಾನು ಇಲ್ಲಿ ಬರಿತೀನಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲ ಅನ್ಬರ್ಲ, ಬೈ ಸೀಯಿಂಗ್ joint S, by seeing joint S, member SR and P are in the same line. ಗೊತ್ತಾಗ್ತಿದೆಯಲ್ಲ, ಸ್ಕೆಚ್ ನೋಡಿ, ಆರ್ ಇನ್ ದ ಸೇಮ್ ಲೈನ್, SR ಮತ್ತೆ P are in the same line. ಸೊ ಟಿ ಎಸ್ ಏನಾಗುತ್ತೆ, ಇವಾಗ ಟಿ ಎಸ್ ಈಕ್ವಲ್ಸ್ ಟು 0 ಆಗುತ್ತೆ. ಈಗ ಆರ್ ಎಸ್ ಏನಾಗುತ್ತೆ, ನೆಕ್ಸ್ಟ್ ಆರ್ ಎಸ್ ಈಕ್ವಲ್ಸ್ ಟು ಏನಾಗುತ್ತೆ, ಇದು ಆರ್ ಟು ಎಸ್ ಈಕ್ವಲ್ಸ್ ಟು ಪಿ ಆಗುತ್ತೆ, ರೈಟ್. ಆರ್ ಟು ಎಸ್ ಪಿ ಏನಾಗುತ್ತೆ, ಟೆನ್ಷನ್ ಅಲ್ಲಿ ಇರುತ್ತೆ. ಇದು ನೀವು ನೋಡಿದ್ರೆ ಈ ಆರೋ ಮಾರ್ಕ್ ನೋಡಿದ್ರೆ ಗೊತ್ತಾಗುತ್ತೆ, ಅವೇ ಫ್ರಮ್ ದ ಜಾಯಿಂಟ್ ಹೋಗ್ತಾ ಇದೆ, ಇದು ಟೆನ್ಷನ್ ಅಲ್ಲಿ ಬರುತ್ತೆ. ಈಗ ಇದು ಈ ತರ ಮಾಡಿದಾಗ ಇನ್ನೊಂದು ಡಯಾಗ್ರಾಮ್ ಬರುತ್ತೆ. ಆ ಡಯಾಗ್ರಾಮ್ ಯಾವ ತರ ಬರುತ್ತೆ, ನಾನು ಇಲ್ಲಿ ಡ್ರಾ ಮಾಡ್ತೀನಿ ನೋಡಿ ಇವಾಗ. ಯಾಕೆಂದ್ರೆ ಮೆಂಬರ್ಸ್ ಜಾಯಿನ್ ಈ ತರ ಆದಾಗ ಈಗ ಡಯಾಗ್ರಾಮ್ ಚೇಂಜ್ ಆಗುತ್ತೆ. ಸೊ ಇದು ಈ ತರ ಬರುತ್ತೆ, ಅದಾದ್ಮೇಲೆ ಇದು ಈ ತರ ಬರುತ್ತೆ, ಇಲ್ಲೊಂದು ಬರುತ್ತೆ ಈ ತರ. ಸಾರಿ, ಡಯಾಗ್ರಾಮ್ ಉಲ್ಟಾಯ್ತು. ಓಕೆ, ಈ ತರ ಬರುತ್ತೆ, ಇದು ಈ ತರ ಇರುತ್ತೆ. ಓಕೆ, ಸೊ ಇದು ಅವಾಗ ಏನಾಗುತ್ತೆ ಹೇಳಿ, ಈ ತರ 45 ಡಿಗ್ರಿ ಆಂಗಲ್ ಅಲ್ಲಿ ಮೀಟ್ ಆಗುತ್ತೆ. ಸೊ ಇದೇನಾಗುತ್ತೆ ಅವಾಗ 45 ಡಿಗ್ರಿ. ಸೊ ಇದು ಏನಾಗುತ್ತೆ, ಲೆಂತ್. ಸೊ ದಿಸ್ ಈಸ್ ದ
ಲೆಂತ್, ಇದು ಲೆಂತ್ ಆಗುತ್ತೆ. ಸೊ ಇದು ಆರ್ ಪಾಯಿಂಟ್ ಆಗುತ್ತೆ. ಅವಾಗ ಇದೇನಾಗುತ್ತೆ ಹೇಳಿ, ಇದು ಪಿ ಆಗುತ್ತೆ. ಸೊ ಯಾಕೆ ಈ ತರ ಡಯಾಗ್ರಾಮ್ ಚೇಂಜ್ ಆಯ್ತು ಅಂತಂದ್ರೆ, ಸಿಂಪಲ್ ಆಗಿ ಹೇಳೋದೇನಂದ್ರೆ, ಇಲ್ಲಿ ಪರ್ಪೆಂಡಿಕ್ಯುಲರ್ ಯಾವ್ದಿತ್ತು ಇದೆ ಅಂತಂದ್ರೆ ಎರಡು ಫೋರ್ಸಸ್ ನೀವು ನೋಡ್ಬೋದು. ಇಲ್ಲಿ ಇದನ್ನ ನೋಡಿದಾಗ ಇದು ಯಾಕೆಂದ್ರೆ ಟಿ ಎಸ್ 0 ಆಯ್ತು ನಮ್ದು, ಆಯ್ತಾ, ಟಿ ಎಸ್ 0 ಆಯ್ತು ತಾನೆ, ಮತ್ತು ಆರ್ ಎಸ್ ಇಸ್ ಈಕ್ವಲ್ ಟು ಪಿ ಆಯ್ತು. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ, ಅದನ್ನ ಈ ತರ ಡಯಾಗ್ರಾಮ್ ನ ಡ್ರಾ ಮಾಡಿದ್ವಿ. ಈಗ ಏನ್ ಮಾಡ್ತೀನಿ ಅಂತಂದ್ರೆ, ನಾನು ಸಮೇಷನ್ ಆಫ್ ವರ್ಟಿಕಲ್ ಇಸ್ಕ್ವಲ್ ಟು 0 ಅಂತ ಹಾಕ್ತೀನಿ ಅಟ್ ಎಲ್ಲಿ, ಆರ್ ಅಲ್ಲಿ, ಆರ್ ಪಾಯಿಂಟ್ ಅಲ್ಲಿ. ಸೊ ಅವಾಗ ಎಫ್ ಆರ್ ಟಿ ಆರ್ ಟು ಟಿ, ಒಂದು ನಿಮಿಷ, ಇದು ಟಿ ಪಾಯಿಂಟ್ ಇದೆ, ಆಮೇಲೆ ಇದು ಕ್ಯೂ ಇದೆ. ಸೊ ಎಫ್ ಆರ್ ಟಿ ಸೈನ್ 45 ಈಕ್ವಲ್ಸ್ ಟು ಪಿ ಇದೆ. ಓಕೆ, ಸೊ ಇದು ಯಾವ ತರ, ಮತ್ತೆ ಇಲ್ಲೊಂದು ಡಯಾಗ್ರಾಮ್ ಹಾಕ್ತೀನಿ ನೋಡಿ, ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಇದು ಪಿ ಈ ತರ ಇದೆ, ಆಮೇಲೆ ಇಲ್ಲೊಂದು ಬರುತ್ತೆ ಈ ತರ. ಸೊ ಇಲ್ಲಿ ಇದು 45 ಡಿಗ್ರಿ ಇದೆ, ಇದು ಈ ಕಡೆ ಹೋಗ್ತಾ ಇದೆ. ಇದು ಈ ತರ ಇದ್ರೆ ಇದು ಈ ಕಡೆ ಹೋಗ್ತಾ ಇದೆ, ಇದು ಟುವರ್ಡ್ಸ್ ದ ಜಾಯಿಂಟ್ ಹೋಗ್ತಾ ಇದೆ. ಸೊ ಇದು ಪಿ ಇದೆ, ಇದು ಆರ್, ಇದು ಕ್ಯೂ, ಇದು ಟಿ. ಸೊ ಸೈನ್ 45 ಈಕ್ವಲ್ ಟು ಎಷ್ಟಾಗುತ್ತೆ, ಪಿ ಆಗುತ್ತೆ. ಸೊ ಎಫ್ ಆರ್ ಟಿ ಏನಾಗುತ್ತೆ, ಎಫ್ ಆರ್ ಟಿ ಈಕ್ವಲ್ಸ್ ಟು, ಇದನ್ನ ಇಕ್ವೇಟ್ ಮಾಡಿದಾಗ ಪಿ ರೂಟ್ 2 ಆಗುತ್ತೆ. ಏನಾಗುತ್ತೆ, ಕಂಪ್ರೆಷನ್ ಆಗುತ್ತೆ, ಕಂಪ್ರೆಷನ್ ಆಗುತ್ತೆ. ಅದೇ ಅಪ್ಲೈ ನಾನೇನ್ ಮಾಡ್ತೀನಿ, ಹಾರಿಜಾಂಟಲ್ ಅಲ್ಲಿ 0 ಮಾಡ್ತೀನಿ ಎಟ್ ಆರ್ ಪಾಯಿಂಟ್ಗೆ. ಈ ತರ ಮಾಡಿದಾಗ ಇನ್ನೊಂದೇನು ಕಂಡುಹಿಡಿತೀನಿ ನಾನು, ಫೋರ್ಸ್ ಅಟ್ ಕ್ಯೂ ಆರ್ ನ ಫೈಂಡ್ ಔಟ್ ಮಾಡ್ತೀನಿ. ಎಫ್ ಆರ್ ಟಿ ಕಾಸ್ 45 ಮಾಡ್ತೀನಿ, ಎಫ್ ಆರ್ ಟಿ ಕಾಸ್ 45 ಮಾಡ್ತೀನಿ. ಅವಾಗ ಪಿ ರೂಟ್ 2 ಇಂಟು 1/√2 ಬರುತ್ತೆ. ಸೊ ಏನಾಗುತ್ತೆ ಆನ್ಸರು, ಪಿ ಈಕ್ವಲ್ಸ್ ಟು ಟೆನ್ಸೈಲ್ ಅಂತ ಬರುತ್ತೆ. ಗೊತ್ತಾಯ್ತಾ? ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್, what they asked the question, that is the QR. What is the member of QR? QR ಕೇಳಿದ್ದಾರೆ. ಗೊತ್ತಾಯ್ತಾ? QR ಏನಾಗುತ್ತೆ ಇವಾಗ, ಎಷ್ಟಾಗುತ್ತೆ QR ದು, ಪಿ ಅಂತ ಆನ್ಸರ್ ಬರುತ್ತೆ ಇದು. ಸೊ ಆನ್ಸರ್ ಇದಾಗುತ್ತೆ. ಸೊ ಏನಂತ ಬರಿಬೋದು ಇವಾಗ, ಫೋರ್ಸ್ ಇನ್ ಮೆಂಬರ್ QR is P, ಟೆನ್ಸೈಲ್. ಇದು ಟೆನ್ಸೈಲ್ ಫೋರ್ಸ್ ಇದೆ, ಅದಕ್ಕೆ ಪಿ ಅಂತ ಹೇಳಿ ಟೆನ್ಸೈಲ್ ಫೋರ್ಸ್ ಇದೆ. ಅರ್ಥ ಆಯ್ತಲ್ಲ? ಸೊ ಈ ತರ ನೀವು ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ಇದು ಗೇಟ್ 2010 ಕ್ವಶನ್ ಇದೆ, ಗೊತ್ತಾಯ್ತಾ? ಸೊ ಯಾವುದೇ ಅದು ಇದು ಕ್ವಶನ್ಸ್ ಇಲ್ಲ, ಇದು ಗೇಟ್ ಕ್ವಶನ್ಸ್ ನಾನು ಸಾಲ್ವ್ ಮಾಡ್ತಾ ಇರೋದು. ನೆಕ್ಸ್ಟ್ ಗೇಟ್ 2016 ಅಲ್ಲಿ ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ಕನ್ಸಿಡರ್ ದ ಪ್ಲೇನ್ ಟ್ರಸ್ ವಿತ್ ಲೋಡ್ ಪಿ ಆಸ್ ಶೋನ್ ಇನ್ ದ ಫಿಗರ್. ಲೋಡ್ ಪಿ ಕೊಟ್ಟಿದ್ದಾರೆ, ಎಲ್ಲಿ ನೀವು ನೋಡಬಹುದು, ಸ್ಕೆಚ್ ಅಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಆಸ್ ಶೋನ್ ಇನ್ ದ ಫಿಗರ್, ಲೆಟ್ ದ ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ರಿಯಾಕ್ಷನ್ at the joint, horizontal and vertical reaction at the joint B. Joint B ಎಲ್ಲಿದೆ, ಇಲ್ಲಿದೆ. ಜಾಯಿಂಟ್ ಬಿ ಅಲ್ಲಿ ಏನಾಗ್ತಾ ಇದೆ, ಬಿ ಎಚ್ ಬಿ ಅಂಡ್ ವಿ ಬಿ. ಇಲ್ಲಿ ಎಚ್ ಬಿ ಮತ್ತೆ ವಿ ಬಿ ಅಂತ ಕೊಟ್ಟಿದ್ದಾರೆ, ಆಯ್ತಾ? ಇದಕ್ಕೆ ಫಾರ್ ಎಕ್ಸಾಂಪಲ್ ಇಲ್ಲಿ ಡ್ರಾ ಮಾಡಿದಾಗ, ಒಂದು ನಿಮಿಷ, ಓಕೆ, ಈ ತರ ನೀವು ಡ್ರಾ ಮಾಡಿದಾಗ ಇದು ಈ ತರ ಇದೆ. ಸೊ ಇಲ್ಲಿ ಎಚ್ ಬಿ ಮತ್ತೆ ವಿ ಬಿ ಅಂತ ತಿಳ್ಕೊಳ್ಳೋಣ ನಾವೆರಡು ರೆಸ್ಪೆಕ್ಟಿವ್ಲಿ. ಅಂಡ್ ವಿ ಸಿ ಬಿ ದ ವರ್ಟಿಕಲ್ ರಿಯಾಕ್ಷನ್ ಅಟ್ ಜಾಯಿಂಟ್ ಸಿ. ವಿ ಸಿ ಬಿ ದ ವರ್ಟಿಕಲ್ ರಿಯಾಕ್ಷನ್ ಇಲ್ಲಿದೆ, ಈ ತರ ಇದೆ ಅಂತ ತಿಳ್ಕೊಂಡಿರುವಾಗ ಈ ಡಯಾಗ್ರಾಮ್ ಈ ತರ ಇದೆ. ಇಷ್ಟು ಕೊಟ್ಟಿರೋದು ಇಷ್ಟಿದೆ ಇವಾಗ. ಸೊ ಇಲ್ಲಿ ಫೈಂಡ್ ಔಟ್ ಏನ್ ಮಾಡಿದ್ರೆ, ವಾಟ್ ಇಸ್ ದ ಕರೆಕ್ಟ್ ವ್ಯಾಲ್ಯೂ ಆಫ್ ವಿ ಬಿ, ಎಚ್ ಬಿ ಅಂಡ್ ವಿ ಸಿ. ವಿ ಬಿ, ಎಚ್ ಬಿ ಮತ್ತು ವಿ ಸಿ ದು ವ್ಯಾಲ್ಯೂಸ್ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ನಾನು ಸಿಂಪಲ್ ಆಗಿ ಹೇಳ್ತೇನೆ, ಇಲ್ಲೇ ಬರಿತೀನಿ, ನಿಮಗೆ ಅರ್ಥ ಆಗುತ್ತೆ. ಇವಾಗ ನೀವು ನೋಡ್ರೆ ಗೊತ್ತಾಗುತ್ತೆ ಪಿ ಎಲ್ಲಿದೆ. ಫಸ್ಟ್ ಪಾಯಿಂಟ್ ನೋಡಿ, ಒಂದು ನಿಮಿಷ. ಸೊ ಈ ಪಾಯಿಂಟ್ ಏನಿದೆ,
ಪಿ ಎಲ್ಲಿಂದ ಪಾಸ್ ಆಗ್ತಿದೆ ನೋಡಿ, ಇಲ್ಲಿ ಇದನ್ನ ಕಂಟಿನ್ಯೂ ಮಾಡಿದಾಗ ಇದು ಇಲ್ಲಿ ಬಂದು ಜಾಯ್ನ್ ಆಗ್ತದೆ. ಸೊ ಇದು ಎಲ್ಲಿಂದ ಪಾಸ್ ಆಗ್ತಿದೆ, ಫೋರ್ಸ್ ಪಿ ಇಸ್ ಪಾಸಿಂಗ್ ಥ್ರೂ ದ ಸಪೋರ್ಟ್ ಅಟ್ ಸಿ, ಇಲ್ಲಿ ಸಿ ಇಂದ ಪಾಸ್ ಆಗ್ತದೆ. ನಾವು ಹೌ ಕ್ಯಾನ್ ವಿ ರೈಟ್, I will write here in the next page, you can understand. The force P, okay, is passing through support at C. ಏನಾಗುತ್ತೆ ಅದು VC equals to P ಆಗುತ್ತೆ. ಇವಾಗ ನೀವು ಸ್ಕೆಚ್ ನೋಡಿ, ಇದನ್ನ ನಾವು ಕಂಟಿನ್ಯೂ ಮಾಡಿದಾಗ VC ಏನಾಗುತ್ತೆ P ಅಂತ ಆಗುತ್ತೆ. ಕರೆಕ್ಟಾ? VC ಅಂತೂ ಸಿಕ್ಬಿಡ್ತು ನಮಗೆ P ಅಂತ. ಬಟ್ ಅಂಡ್ ಈಗ ಏನೇನು ಇಡಬೇಕು, ಅದರ್ ಟು ರಿಯಾಕ್ಷನ್ಸ್ ನಾವು ಬರಿತೀವಿ ನೋಡಿ, ಅದರ್ ಟು ರಿಯಾಕ್ಷನ್ಸ್ become 0. Other two reactions become 0. So VB equals to 0 ಆಗುತ್ತೆ, HB equals to 0 ಆಗುತ್ತೆ. VB ನು 0 ಆಗುತ್ತೆ, HB ನು 0 ಆಗುತ್ತೆ. ಸೊ ಇವ್ರದ್ದು ವ್ಯಾಲ್ಯೂ ಏನಾಯ್ತು ಇವಾಗ, VB, HB, VC. VC ಇದು P ಆಯ್ತು. ಸೊ ಇಲ್ಲಿ ಬರೀನಾ, ಸೊ VC is equal to P, VB equals to 0 and HB equals to 0. These are the answers. ಇಲ್ಲಿ ಬಂದಿಲ್ಲ ಅಂದ್ರೆ ಇದು ಫೋರ್ಸ್ ಕಂಟಿನ್ಯೂಸ್ ನೀವು ಈ ತರ ತಗೊಂಡ್ರೆ ಆಯ್ತಾ, ಇಲ್ಲಿ P 0 ಆಗ್ಬಿಟ್ರೆ ಇವೆರಡು ಕಡೆನೂ 0 ಆಗುತ್ತೆ ತಾನೆ, ಅದಕ್ಕೆ ಈ ತರ ನೀವು ನೆನ್ಪಿಟ್ಕೋಬೇಕಂತೆ. ಸಿಂಪಲ್ ಕಾನ್ಸೆಪ್ಟ್ ಇದೆ, ಅರ್ಥ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ನೆಕ್ಸ್ಟ್ ನೋಡಿ, ದ ಪ್ಲೇನ್ ಟ್ರಸ್ ಶೋನ್ ಇನ್ ಫಿಗರ್, ವಿಚ್ ಆಫ್ ದಿ ಮೆಂಬರ್ಸ್ ಹ್ಯಾವಿಂಗ್ 0 ಮೆಂಬರ್ಸ್ ಇನ್ ದ ಟ್ರಸ್. ಸೊ ಇದು ಗೇಟ್ 2019 ಅಲ್ಲಿ ಕೇಳಿದ್ರು ನೋಡಿ, ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದೆ. ಸೊ ಇಲ್ಲಿ ಏನ್ ಕೇಳ್ತಾ ಇದ್ರೆ, ವಿಚ್ ಆಫ್ ದಿ ಮೆಂಬರ್ಸ್ ಹ್ಯಾವಿಂಗ್ 0 ಮೆಂಬರ್ಸ್. 0 ಮೆಂಬರ್ಸ್ ಅಂತ ಯಾವಾಗ್ಲೂ ಕೊಟ್ಟರು ನಿಮ್ಗೆ ತುಂಬಾ ಈಸಿ ಇರುತ್ತೆ ಆ ಕ್ವಶನ್, ಫಸ್ಟ್ ಅಟೆಕ್ಟ್ ಮಾಡ್ಬೇಕು ನೀವು, ಗೊತ್ತಾಯ್ತಾ? ಸೊ ಈ ಸ್ಕೆಚ್ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ. ಸ್ಕೆಚ್ ಅಲ್ಲಿ ಏನೇನ್ ಕೊಟ್ಟಿದ್ದಾರೆ ನೀವು ನೋಡಿ, ಇಷ್ಟೊಂದೆಲ್ಲ ಫೋರ್ಸಸ್ ಕೊಟ್ಟಿದ್ದಾರೆ. ಇದು ಕಿಂಗ್ ಪೋಸ್ಟ್ ಟ್ರಸ್ ಇದೆ ಅಥವಾ ಯಾವ್ದೋ ಒಂದು ಟ್ರಸ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ PQRS ಎಲ್ಲ ಕೊಟ್ಟಿದ್ದಾರೆ. ಈ ನೋಡಿ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ. TSPNRKIGH ಈ ತರ ಎಲ್ಲ 2 ಮೀಟರ್ಸ್ ಅಲ್ಲಿ ಕೊಟ್ಟಿದ್ದಾರೆ. 0 ಫೋರ್ಸಸ್ ಯಾವ್ಯಾವ್ದಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ 0 ಫೋರ್ಸಸ್ ಯಾವ್ಯಾವ್ದಿದೆ ಬರಿಬೋದಾ? 0 ಫೋರ್ಸ್ ಮೆಂಬರ್ಸ್ ನಮಗೆ ಇಷ್ಟೇ ಬೇಕು, ಬೇರೆದೇನು ಕೇಳಿಲ್ಲ ಅವರು, ನಾವು ಬೇರೆದೇನು ನೋಡೋದು ಬೇಡ, ರೈಟ್? ಸೊ 0 ಫೋರ್ಸ್ ಮೆಂಬರ್ ಯಾವ್ದಾಗುತ್ತೆ, ಬೈ ಸೀಯಿಂಗ್ ದ ಸ್ಕೆಚ್ ವಿ ಕ್ಯಾನ್ ನಾಟ್ ಡಿಸೈಡ್. ನೋಡಿ ಇಲ್ಲಿ ಲೋಡ್ ಇದೆ 20 ಕಿಲೋಮೀಟರ್. ಸೊ ಇದು ಈ ತರ ಪಾಸ್ ಆಗುತ್ತೆ. ಸೊ F ಮತ್ತೆ H ಮತ್ತೆ I ಇಂದ ಪಾಸ್ ಆಗುತ್ತೆ. ಅದೇ FI ಅಲ್ಲಿ ಏನಿದೆ, ಲೋಡ್ ಇಲ್ಲ. ಸೊ ಫಸ್ಟ್ ಏನ್ ಬರುತ್ತೆ, FI ಬರುತ್ತೆ. ಅದಾದ್ಮೇಲೆ F ಇಂದ ಇನ್ನೊಂದಿದೆ, FG ಅಲ್ಲಿ ಲೋಡ್ ಇದೆಯಾ, ಇಲ್ಲ. ಸೊ ಲೋಡ್ ಇಲ್ಲ ಅಂತಂದ್ರೆ ಏನಾಗುತ್ತೆ ಹೇಳಿದ್ದೆ, 2 ಕೊಲಿನಿಯರ್ ಆಗುತ್ತೆ, ಒಂದು ಅದ್ರ ಅಪೋಸಿಟ್ ಇರೋದು 0 ಆಗುತ್ತೆ. ಅದು ಹೇಳಿದ್ದೆ ನಾನು, 0 ಆಯ್ತಾ ತಾನೆ. ಸೊ FG ನು ಆಯ್ತು. ಅದಾದ್ಮೇಲೆ ಇಲ್ಲಿ ನೋಡಿ, ಇದು ಇಲ್ಲಿ ಲೋಡ್ ಇದೆ, ಇಲ್ಲಿ ಲೋಡ್ ಇದೆ ಈ ಪಾಯಿಂಟ್ ಅಲ್ಲಿ. ಸೊ ಇದು ಬರೋದಿಲ್ಲ. ಇಲ್ಲಿ ನೋಡಿ, ಸೊ RS ನೋಡಿ, ನೆಕ್ಸ್ಟ್ R2S ಈ ಕಡೆ ಬನ್ನಿ. ಸೊ ಇಲ್ಲಿ ಲೋಡ್ ಇಲ್ಲ ತಾನೆ, R2S ಲೋಡ್ ಇಲ್ಲ. ಸೊ ಅದೇನಾಗುತ್ತೆ, ಲೋಡ್ ಇಲ್ಲ ಅಂದ್ರೆ ಇವೆರಡು ಪಾಯಿಂಟ್ ಏನಾಗುತ್ತೆ ಹೇಳಿ, ಕೊಲಿನಿಯರ್ ಇದೆ. ಸೊ ಥರ್ಡ್ ಪಾಯಿಂಟ್ ಏನಾಗುತ್ತೆ, ಅದನ್ನು 0 ಆಗುತ್ತೆ, RS. ಈಗ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ P2O ಅಲ್ಲಿ ಲೋಡ್ ಇದೆ 20 ಕಿಲೋಮೀಟರ್, ಇದು ಬರೋದಿಲ್ಲ. ಆಮೇಲೆ NM ಅದನ್ನು 20 ಕಿಲೋಮೀಟರ್ ಇದೆ. ಬಟ್ ಇದು ನೋಡಿ P2R ಇಲ್ಲಿ ಕಾಣುತ್ತಾ ಇದೆಲ್ಲ, P2R ಏನಿದೆ ಹೇಳಿ, ಅಲ್ಲೂ ಏನಂತಂದ್ರೆ ಯಾವುದೇ ತರದ್ದು ಫೋರ್ಸಸ್ ಎಫೆಕ್ಟ್ ಮಾಡೋದಿಲ್ಲ, ಗೊತ್ತಾಯ್ತಾ? ಸೊ ಇವು 4 ಇದೆ, FI, FG, RS, PR. ದೀಸ್ ಆರ್ ಆಲ್ ವಾಟ್ 0 ಮೆಂಬರ್ ಫೋರ್ಸಸ್. ನಮ್ಗೆ ಇಷ್ಟೇ ಹೇಳೋದಿದೆ 0 ಮೆಂಬರ್ ಫೋರ್ಸಸ್ ಯಾವ್ದಿದೆ ಅಂತ, ಬೇರೆದೇನೋ ನೋಡೋದಿಲ್ಲ ನಮ್ಗೆ, ಅರ್ಥ ಆಯ್ತಾ? ಸೊ ಸಿಂಪಲ್ ಕ್ವಶನ್ಸ್ ಯು ಹ್ಯಾವ್ ಟು ಆನ್ಸರ್ within a 1 minute. Okay, let's move to the next question. So next question ಏನು ಹೇಳ್ತಾ ಇದೆ ನೋಡಿ, the forces in the member CD of the truss is 1988 ಅಲ್ಲಿ ಕೇಳಿದ್ರು ಇದು ಕ್ವಶನ್. Forces in the member in
CD ಆಫ್ ದ ಟ್ರಸ್. ಸೊ ಈ ತರ ಕ್ವಶನ್ ಕೊಟ್ಟಾಗ ನೀವು ಯಾವ ತರ ಮಾಡ್ತೀರಾ? ಕ್ವಶನ್ ಕೇಳಿದ್ದಾರೆ ಆಯ್ತಾ, ಇಂಥ ಕ್ವಶನ್ 100% ನಿಮಗೆ KPS ಅಲ್ಲಿ ಬಂದೇ ಬರುತ್ತೆ, 100% ಬರುತ್ತೆ. ಸೊ ಇವಾಗ ಯಾವ ತರ ಮಾಡ್ತೀರಾ ಇದನ್ನ ಮಾಡ್ಬೇಕಾದ್ರೆ ಫಸ್ಟ್ ಏನ್ ಮಾಡ್ಬೇಕಾಗುತ್ತೆ, C2D ಎಲ್ಲಿದೆ, ಇದು ಇದೆ, C2D ಇದು ಕೇಳ್ತಾ ಇದ್ದಾರೆ. ಸೊ ಇದನ್ನ ಸಪರೇಟ್ ಆಗಿ ತಗೊಂಡ್ಬಿಟ್ಟು ಫಸ್ಟ್ ಸೆಕ್ಷನ್ ನ ಕಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ನಾನು ಡ್ರಾ ಮಾಡ್ತೀನಿ, ಡ್ರಾ ಮಾಡಿ ತೋರಿಸ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ ನೋಡಿ. ಒಂದ್ಸಲ ನೀವು ಡ್ರಾ ಮಾಡಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಈ ಸೆಕ್ಷನ್ ಎಲ್ಲಿಂದ ಕಟ್ ಮಾಡ್ಬೇಕಂತ. ಇಲ್ಲೇ ತೋರಿಸ್ಬಿಡ್ತೀನಿ, ಮತ್ತೆ ಯಾಕೆ ಡ್ರಾ ಮಾಡೋದು ನೋಡಿ. ಇಲ್ಲಿ ಈ ತರ ನೀವು ಏನಂತಂದ್ರೆ ಸೆಕ್ಷನ್ ನ ಕಟ್ ಮಾಡ್ಬೋದು. ಸೊ ಈ ತರ ಒಂದು ಸೆಕ್ಷನ್ ಕಟ್ ಮಾಡೋಣ, x ಅಂತ ರೈಟ್. ಸೊ ಈಗ ಬರಿತೀನಿ ಇಲ್ಲಿ, ಅಪ್ಲೈ ಎ ಸೆಕ್ಷನ್ x ಆಯ್ತಾ, ಈ ತರ x ಅಪ್ಲೈ ಮಾಡಿದೀನಿ. ಈಗ ಬರೀ ನಾನು ಮಾಡ್ತೀನಿ ಕನ್ಸಿಡರ್ ಅಪ್ಪರ್ ಪಾರ್ಟ್ ಆಫ್ ಸೆಕ್ಷನ್ XX. ಸೊ ಇದ್ರದ್ದು ಅಪ್ಪರ್ ಪಾರ್ಟ್ ನಾನು ಕನ್ಸಿಡರ್ ಮಾಡ್ತೀನಿ. ಯಾಕೆ, ನನಗೆ CD ಬೇಕಾಗಿಲ್ಲ, ಕೆಳಗಡೆ ಏನು ಬೇಕಾಗಿಲ್ಲ. ಇದು C2B ಎಲ್ಲಿ ಕಟ್ ಆಗಿದೆ, ಇದು ಮೇಲ್ಗಡೆ. ಸೊ ಅದನ್ನ ತಗೊಂಡಾಗ ಅದ್ರ ಡಯಾಗ್ರಾಮ್ ಯಾವ ತರ ಬರುತ್ತೆ, ಈ ತರ ಬರುತ್ತೆ. ಇಲ್ಲೊಂದು ಡಯಾಗ್ರಾಮ್, ಇಲ್ಲೊಂದು ಈ ತರ. ಓಕೆ, ಸೊ ಇಲ್ಲಿ ಒಂದು ಈ ತರ ಬರ್ತಾ ಇದೆ, ಇಲ್ಲೊಂದು ಲೋಡ್ ಇದೆ. ಓಕೆ, ಅದಾದ್ಮೇಲೆ ಈ ಕಡೆ ಒಂದು ಹೋಗ್ತಾ ಇದೆ, ಅದು C ಇದೆ, ಆಮೇಲೆ ಇದು D ಇದೆ, ಆಮೇಲೆ ಇದು B ಇದೆ, ಆಮೇಲೆ ಇದು A ಇದೆ. ಈಗ ಅರ್ಥ ಆಯ್ತಲ್ಲ, A B ಆಮೇಲೆ D ಆಮೇಲೆ C. ಸೊ ನಮ್ಮ ಸೆಕ್ಷನ್ ಎಲ್ಲಿ ಹೋಗ್ತಾ ಇದೆ, ಸೆಕ್ಷನ್ ಈ ತರ ಹೋಗ್ತಾ ಇದೆ. ಗೊತ್ತಾಯ್ತಾ ನೋಡಿ, ಸೆಕ್ಷನ್ ಈ ತರ ಹೋಗ್ತಾ ಇದೆ. ಅದಕ್ಕೆ ಈಗ ಗೊತ್ತಾಯ್ತಾ, XX. ಇವಾಗ ನಮ್ಗೆ ಯಾವ್ದು ಬೇಕಾಗಿದೆ, CD. ಸೊ ಸಮೇಷನ್ ಆಫ್ ಹಾರಿಜಾಂಟಲ್ ಫೋರ್ಸಸ್ ನಾನು 0 ಮಾಡ್ತೀನಿ. 0 ಮಾಡಿಬಿಟ್ಟು ಫೋರ್ಸಸ್ ಇನ್ ದ CD ಈಕ್ವಲ್ಸ್ ಟು ಆಯ್ತಾ, ಫೋರ್ಸಸ್ ಇನ್ ದ C2D. C ಎಲ್ಲಿದೆ, ಇದು ಇದೆ, ಇದು D ಇದೆ. ಸೊ C2D ಏನಾಗುತ್ತೆ, ಅದು P ಆಗುತ್ತೆ, ರೈಟ್, P ಆಗುತ್ತೆ. ಫೋರ್ಸಸ್ ಇನ್ ದ C2D, ಇಲ್ಲಿ ನೋಡಿ C2D ಏನಾಗುತ್ತೆ, P ಆಗುತ್ತೆ. ಸೊ ಅದು ಯಾವ್ದ್ರಲ್ಲಿ ಇರುತ್ತೆ, ಟೆನ್ಸೈಲ್ ಅಲ್ಲಿ ಇರುತ್ತೆ. ಓಕೆ, ಸೊ ಇಷ್ಟು ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದ್ರೆ ಸೆಕ್ಷನ್ ನ ಕಟ್ ಮಾಡಿಬಿಟ್ಟು ನೀವು ತಗೊಂಡ್ಬಿಟ್ಟು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಇಷ್ಟು ಸಿಂಪಲ್ ಆಗಿರೋ ಕ್ವಶನ್ಸ್ ಗೇಟ್ ಅಲ್ಲೂ ಬರ್ತಾ ಇವೆ, ಅವೇ ಸೇಮ್ ಕ್ವಶನ್ಸ್ KPS ಅಲ್ಲೂ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಸೊ ಫೋರ್ಸಸ್ ಇಂದ ಮೆಂಬರ್ಸ್ ಇಷ್ಟೇ ಪ್ರಾಬ್ಲಮ್ಸ್ ಇತ್ತು. ಯಾಕೆಂದ್ರೆ ಫೋರ್ಸಸ್ ಇಂದ ಮೆಂಬರ್ಸ್ ಕೊಡೋ ಚಾನ್ಸಸ್ ತುಂಬಾ ಇದೆ. ಯಾಕಂದ್ರೆ KPS ಅಲ್ಲಿ ತುಂಬಾ ರಿಪೀಟೆಡ್ ಕ್ವಶನ್ಸ್ ಮಾಡ್ತಾರೆ, ಗೊತ್ತಾಯ್ತಾ. ಸೊ ಇವತ್ತಿನ ಕ್ವಶನ್ಸ್ ಇಷ್ಟೇ ಇದೆ. ಸೊ ನಾಳೆ ಕ್ಲಾಸ್ ಏನಂತಂದ್ರೆ ಇದು ಇರುತ್ತೆ. ನೆಕ್ಸ್ಟ್ ಕ್ಲಾಸ್ ಏನಂತಂದ್ರೆ ಕ್ಲಾಸ್ 4 ಇರುತ್ತೆ. ಅದರಲ್ಲಿ ರೋಲಿಂಗ್ ಲೋಡ್ಸ್ ಮತ್ತೆ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಬಗ್ಗೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ಥ್ಯಾಂಕ್ ಯು. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಹ್ಯಾವ್ ಅ ನೈಸ್ ಡೇ.